ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ9 ನಿರಂತರವಾಗಿ ವರದಿ ಮಾಡ್ತಾ ಇದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ಗುಂಡಿ ಮುಚ್ಚಿ ಪ್ರತಿಭಟನೆ ಮಾಡಿದ್ದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಸದ್ಯ ನಾನೀಗ ರಾಜಧಾನಿಯ ಎಂಟ್ರಿಯಲ್ಲೇ ಇರುವಂತಹ ನಾಯಂಡಹಳ್ಳಿ ಜಂಕ್ಷನ್ ನಲ್ಲಿದ್ದೀನಿ. ಅಧಿಕಾರ ಕೊಟ್ಟಿರೋದು ಜನ, ನೀ ಏನ್ ಮಾಡ್ತೀಯ ಅಂತ ಕೇಳಕ್ಕೆ ಜನ ಕೊಟ್ಟಿರೋದು. ಆತ ತುರುಗ್ ಮಾಡಕ್ಕಾಗಲ್ಲ, ಬಿಜೆಪಿ ಅವ್ರು ಮಾಡೋಲ್ಲ, ಹಂಗ್ ಮಾಡಕ್ಕಾಗಲ್ಲ. ಪಾಪ ಸರ್ಕಾರ ಇದ್ದಾಗ ಮುಚ್ಚಲಿಲ್ಲ, ಈಗ್ಲಾರು ಮುಚ್ತಾ ಇದ್ದಾನೆ. ಟಿವಿ9 ಏನ್ ರೋಡ್ ಗುರು ಅಭಿಯಾನಕ್ಕೆ ಡಿಸಿಎಂ ಮೆಚ್ಚುಗೆ. ಏನ್ ರೋಡ್ ಗುರು ಟಿವಿ9 ನಡೆಸಿದ ಈ ಅಭಿಯಾನ ಸರ್ಕಾರದ ಕಣ್ಣು ತೆರೆಸಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟ ಬಳಿಕ ಗುಂಡಿ ಮುಚ್ಚೋ ಕಾರ್ಯ ಇಡೀ ಬೆಂಗಳೂರಿನಾದ್ಯಂತ ನಡೀತಿದೆ. ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ ಜಿಪಿಎಂ ಮುಂದಾಗಿದೆ. ನಾನೀಗ ರಾಜಧಾನಿಯ ಪ್ರಮುಖ ರಸ್ತೆಗಳಲ್ಲಿ ಒಂದಾದಂಥ ವಿನ್ಸರ್ ಮೇನರ್ ಬ್ರಿಡ್ಜ್ ಏನಿದೆ, ಆ ಒಂದು ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಅಲ್ಲಲ್ಲಿ ಗುಂಡಿಗಳು ಬಿದ್ದಿತ್ತು. ಜೊತೆಗೆ ಕಲ್ಲುಗಳು ಕೂಡ ಮೇಲೆದ್ದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಾ ಇತ್ತು. ಟಿವಿ9ನ ಒಂದು ನಿರಂತರ ಅಭಿಯಾನದ ಬಳಿಕ ಈ ರಸ್ತೆಗೆ ಟಾರ್ ಭಾಗ್ಯ ಸಿಕ್ಕಿರುವಂಥದ್ದು. ಟಿವಿ9 ಈ ಕಾರ್ಯಕ್ಕೆ ಡಿಸಿಎಂ ಡಿಕೆ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೋಡಿ, ಟಿವಿ9 ಅಭಿಯಾನ ಮಾಡಿದ್ರಿ, ಬಹಳ ಸಂತೋಷ. ಸರ್ಕಾರಕ್ಕೆ ಎಚ್ಚರಿಕೆ ವಹಿಸಕ್ ಕೇಳಿದಿರಿ, ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನೇ ಎಲ್ಲರಿಗೂ ಆಹ್ವಾನ ಮಾಡಿದ್ದೆ. ಗುಂಡಿ ಮುಚ್ಚೋ ಕಾರ್ಯ ಶುರುವಾಗಿದೆ. ಆದರೆ ಇಡೀ ಬೆಂಗಳೂರಿನಲ್ಲಿ ಇನ್ನೂ ಗುಂಡಿಗಳನ್ನ ಮುಚ್ಚಿಲ್ಲ. ಮೈಸೂರು ರಸ್ತೆಯ ನಾಯಂಡಹಳ್ಳಿಯಲ್ಲಿ ಗುಂಡಿ ಇದ್ದು ಜನ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ನಾಯಂಡಹಳ್ಳಿ ಜಂಕ್ಷನ್ ನಲ್ಲಿದ್ದೀನಿ. ಇಲ್ಲಿ ಗಮನಿಸ್ತೀರಾ ಈ ಒಂದು ರಸ್ತೆಯ ಸ್ಥಿತಿ ಯಾವ ರೀತಿ ಇದೆ ಅಂತ. ಯಾಕಂದ್ರೆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಹಳ್ಳ ದಿಣ್ಣೆಗಳಿಂದ ಕೂಡಿರುವಂಥದ್ದು, ಜೊತೆಗೆ ಗುಂಡಿಗಳಿಂದ ತುಂಬಿದೆ. ಆ ಒಂದು ಗುಂಡಿಗಳಿಗೆ ಮಣ್ಣನ್ನು ಸುರಿದು ಸೈಲೆಂಟ್ ಆಗಿದ್ದಾರೆ. ಆದರೆ ಆ ಒಂದು ಗುಂಡಿಗಳಿಗೆ ತೇಪೆ ಹಚ್ಚುವ ಕೆಲಸವನ್ನ ಮಾಡಿಲ್ಲ. ಇನ್ನು ಬಿವೈ ವಿಜಯೇಂದ್ರ ರಸ್ತೆ ಗುಂಡಿಗಳ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಕಾಣ್ತಿಲ್ಲ, ಬರೀ ಗುಂಡಿಗಳೇ ಇವೆ ಅಂತ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಗುಂಡಿಗಳೇ ಎಲ್ಲ ಕಡೆ ಕಾಣ್ತಾ ಇರ್ತಕ್ಕಂಥದ್ದು, ರಸ್ತೆ ಕಾಣ್ತಾನೆ ಇಲ್ಲ. ರಸ್ತೆಗಳಲ್ಲಿರುವಂತಹ ಗುಂಡಿಗಳಿಗೆ ಮುಕ್ತಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆತ ತುರುಗ್ ಮಾಡಕ್ಕಾಗಲ್ಲ. ಒಂದು ಗುಂಡಿ ಅಂತ ಅಂದ್ರೆ ಕ್ಲೀನ್ ಆಗಿ ಒಂದಷ್ಟು ಕಟ್ ಮಾಡಬೇಕು, ಅಲ್ಲೆಲ್ಲ ಡಂಪ್ ಎಲ್ಲ ತೆಗಿಬೇಕು. ಈಗ ನಿನ್ನೆ ಬಿಜೆಪಿ ಅವ್ರು ಮಾಡೋಲ್ಲ, ಹಂಗ್ ಮಾಡಕ್ಕಾಗಲ್ಲ. ಈ ನಡುವೆ ನಿನ್ನೆ ಬಿಜೆಪಿ ನಾಯಕರು ಸಾಂಕೇತಿಕರವಾಗಿ ಗುಂಡಿ ಮುಚ್ಚಿ ಪ್ರತಿಭಟಿಸಿದ್ರು. ಈ ನಡೆಗೆ ಸಿಎಂ ಗರಂ ಆಗಿದ್ದಾರೆ. ಪಾಪ ಸರ್ಕಾರ ಇದ್ದಾಗ ಮುಚ್ಚಲಿಲ್ಲ, ಈಗ್ಲಾರು ಮುಚ್ತಾ ಇದ್ದಾನೆ. ಸರ್ಕಾರ ಇದ್ದಾಗ ಮುಚ್ಚಲಿಲ್ಲ, ಅವ್ರ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ. ಇನ್ನು ಸಿಎಂ ಸಿದ್ದರಾಮಯ್ಯ ಕೆಲ ದಿನಗಳ ಹಿಂದೆ ವಿಪ್ರೋ ಸಂಸ್ಥೆಗೆ ಮನವಿಯೊಂದನ್ನ ಮಾಡಿದ್ರು. ಪೀಕ್ ಅವರ್ನಲ್ಲಿ ವಿಪ್ರೋದೊಳಗೆ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಕೇಳಿದ್ರು. ಈ ಮನವಿಯನ್ನ ವಿಪ್ರೋ ತಿರಸ್ಕರಿಸಿದೆ. ನಮ್ಮ ಕ್ಯಾಂಪಸ್ ಸಾರ್ವಜನಿಕ ರಸ್ತೆಗಾಗಿ ತೆರೆದಿಡಲು ಸಾಧ್ಯವಿಲ್ಲ ಅಂತ ಅಜೀಂ ಪ್ರೇಮ್ ಜಿ ಹೇಳಿದ್ದಾರೆ. ಆದರೆ ಬೆಂಗಳೂರಿನ ಸಂಚಾರ ಸಮಸ್ಯೆ ಮುಕ್ತಿಗೆ ಸರ್ಕಾರಕ್ಕೆ ಸಹಕಾರ ನೀಡುತ್ತೇವೆ ಅಂತ ವಿಪ್ರೋ ಹೇಳಿದೆ. ಶಾಂತಮೂರ್ತಿ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.